ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ಬನ್ನಿ, ಇವತ್ತು 15 ದಿನಕ್ಕೊಂದ್ಸರಿ ಹಾಕೋ ಯಾವ ಫರ್ಟಿಲೈಸರ್ನ ಇವತ್ತು ಮಾಡ್ತಾಯಿದ್ದೀನಿ ಅಂತ ನೋಡೋಣ. ಇದು ಅಕ್ಕಿ ತೊಳೆದಿರೋ ನೀರು, ರೈಸ್ ಕ್ಲೀನ್ಡ್ ವಾಟರ್. ಇದಕ್ಕೆ ನಾನು ಮಸ್ಟರ್ಡ್ ಕೇಕ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೈಸ್ ಕ್ಲೀನ್ಡ್ ವಾಟರ್ನ ನಾವು 2 ಡೇಸ್ ಫರ್ಮೆಂಟೇಷನ್ ಆಗೋದಕ್ಕೆ ಬಿಡಬೇಕು. ಮಸ್ಟರ್ಡ್ ಕೇಕ್ ಪೌಡರ್ನು ಅದರೊಳಗೆ ಹಾಕಿಬಿಟ್ಟು ಫರ್ಮೆಂಟೇಷನ್ ಆಗೋದಕ್ಕೆ ಬಿಟ್ಟರೆ ತುಂಬ ಚೆನ್ನಾಗಿ ಒಂದು ಲಿಕ್ವಿಡ್ ಫರ್ಟಿಲೈಸರ್ ರೆಡಿಯಾಗಿರುತ್ತೆ. ಇದು ಒಂದು ತುಂಬ ನ್ಯೂಟ್ರಿಷನಲ್ ರಿಚ್ ಲಿಕ್ವಿಡ್ ಫರ್ಟಿಲೈಸರ್ ಆಗಿ ಫ್ಲವರಿಂಗ್ ಪ್ಲ್ಯಾಂಟ್ಸ್ಗೆ ಕೆಲಸ ಮಾಡುತ್ತೆ. ಈ ಒಂದು ಫರ್ಟಿಲೈಸರ್ನ ನಾವು ಗಿಡಗಳಿಗೆ ಕೊಡೋದ್ರಿಂದ ಫ್ಲವರಿಂಗ್ಸ್ ತುಂಬಾ ಜಾಸ್ತಿ ಆಗುತ್ತೆ. ನೀವು ನೋಡಬಹುದು, ಪ್ರೂನಿಂಗ್ ಮಾಡಿರುವಂತಹ ಗಿಡಗಳಿಗೆ ಇದನ್ನು ಕೊಡೋದ್ರಿಂದ ಒಳ್ಳೆ ಹೊಸ ಚಿಗುರುಗಳು ಬರುತ್ತೆ, ನ್ಯೂ ಬ್ರಾಂಚಸ್ ಸಮೇತ ಚಿಗುರುಗಳು ಬರುತ್ತೆ. ಇದನ್ನು ನೀವು 15 ಡೇಸ್ ಒನ್ಸ್ ಯಾವುದೇ ಗೊಬ್ಬರ ಇಲ್ಲದೇ ಇದ್ರೂ ಬರೀ ಇದೊಂದನ್ನೇ ಸಹ ಕೊಟ್ಕೊಂಡ್ರೂ ಸಹ ಒಳ್ಳೆ ರಿಸಲ್ಟ್ಸ್ನ ನಾವು ಪಡ್ಕೊಳ್ಬಹುದು. ನನಗೆ ತುಂಬ ಇಷ್ಟವಾದಂತಹ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಇದು. ಯಾವುದೇ ಫ್ಲವರಿಂಗ್ ಪ್ಲ್ಯಾಂಟ್ಗೆ ಹಾಕಲಿ ಒಳ್ಳೆ ರಿಸಲ್ಟ್ ಖಂಡಿತ ಬಂದೇ ಬರುತ್ತೆ ಇದರಿಂದ. ಮಸ್ಟರ್ಡ್ ಕೇಕ್ ಪೌಡರ್ ಅಂತ ಅಂದರೆ ಅದು ಹೆವಿ ಬ್ಲೂಮಿಂಗಿಗೆ ಹೇಳಿ ಮಾಡಿಸಿದಂತಹ ಒಂದು ಫರ್ಟಿಲೈಸರ್. ಅದು ನಾವು ಲಿಕ್ವಿಡ್ ರೂಪದಲ್ಲಿನೂ ಕೊಡಬಹುದು, ಹಾಗೆ ಸಾಲಿಡ್ ಆಗೂ ಸಹ ಪೌಡರ್ನ ನಾವು ಪಾಟ್ಗಳಿಗೆ ಹಾಕ್ಕೊಳ್ಳೋದ್ರಿಂದನೂ ಸಹ ಒಳ್ಳೆ ಫ್ಲವರಿಂಗ್ಸ್ ಬರುತ್ತೆ. ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಹೀಗೆ ಲಿಕ್ವಿಡ್ ರೂಪದಲ್ಲಿ ಕೊಟ್ಟರೆ ಅದು ಕ್ವಿಕ್ ರಿಸಲ್ಟ್ಸ್ನ ನಮಗೆ ಕೊಡುತ್ತೆ. ಇದನ್ನು ಸ್ವಲ್ಪ ಡೈಲ್ಯೂಟ್ ಮಾಡಿಕೊಂಡು ನಾವು ಕೊಡಬೇಕಾಗತ್ತೆ. ಇದು ಒಂದು ತಿಕ್ಕಾಗಿರೋದ್ರಿಂದ ಈ ಲಿಕ್ವಿಡ್ ನಾನು ಡೈಲ್ಯೂಟ್ ಮಾಡ್ಕೊಂಡು ಕೊಡ್ತೀನಿ. ಇದು 3/4 ಬಕೆಟ್ ವಾಟರ್ ಇದೆ. ಇದಕ್ಕೆ ನಾನು 1-3 ಮಗ್ ಹಾಕ್ಕೊಳ್ತೀನಿ. ತುಂಬ ತಿಕ್ಕಾಗಿ ಹಾಕಿದ್ರೂ ಗಿಡಗಳಿಗೆ ಅದು ಸ್ಟ್ರಾಂಗ್ ಆಗಿರುತ್ತೆ. ಆರ್ಗ್ಯಾನಿಕ್ ಫರ್ಟಿಲೈಸರ್ ಆದ್ರೂ ಸಹ ಅದು ಸ್ಟ್ರಾಂಗ್ ಆಗಿದ್ದರೆ ಗಿಡಗಳಿಗೆ ಹಾರ್ಮ್ ಆಗೇ ಆಗುತ್ತೆ. ಸೊ ಜಾಸ್ತಿ ನೀರು ಹಾಕ್ಕೊಂಡು 3 ಮಗ್ ಸಾಕು. 1 ಬಕೆಟ್ ವಾಟ್ರಿಗೆ 3 ಮಗ್ ಹಾಕ್ಕೊಂಡು ನಾವು ಎಲ್ಲ ಗಿಡಗಳಿಗೂ ಕೊಟ್ಕೊಳ್ತಾ ಬರೋಣ ಬನ್ನಿ. ಈ ಒಂದು ಲಿಕ್ವಿಡ್ ಫರ್ಟಿಲೈಸರಲ್ಲಿ ಫಾಸ್ಫರಸ್, ಮೆಗ್ನೀಷಿಯಮ್, ಸಲ್ಫರ್ ಎಲ್ಲವುದೂ ಸಮೃದ್ಧವಾಗಿರುತ್ತೆ. ಗಿಡಗಳಿಗೆ ಇಷ್ಟವಾದಂತಹ ಒಂದು ಲಿಕ್ವಿಡ್, ತುಂಬಾ ಇಷ್ಟವಾದಂತಹ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಇದಾಗಿದೆ. ಇದನ್ನು ಕೊಡೋದ್ರಿಂದ ಇದರ ರಿಸಲ್ಟ್ಸ್ನ ನಾವು ವಿತಿನ್ 2-3 ಡೇಸಲ್ಲಿ ನಾವು ಗಿಡದ ಮೇಲೆ ನೋಡಬಹುದು. ಲೀವ್ಸ್ ಎಲ್ಲ ತುಂಬ ದೊಡ್ಡದಾಗಿ ಬರುತ್ತೆ. ಫಾಸ್ಟ್ ಗ್ರೋತ್ ಇರುತ್ತೆ ಪ್ಲ್ಯಾಂಟ್ಗಳಲ್ಲಿ. ಯಾವುದಾದ್ರೂ ಪ್ಲ್ಯಾಂಟ್ಗಳು ಬೇಗ ಚಿಗುರ್ತಾ ಇಲ್ಲ, ಹೂ ಬಿಡೋದು ಕಡಿಮೆ ಆಗಿದೆ ಅಂತ ಅಂದವಾಗ ಈ ಥರ ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ಮಾಡಿ ಕೊಡೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ಸ್ನ ನಾವು ಪಡ್ಕೊಳ್ಬಹುದು. ಇದ್ರ ಜೊತೆ ನಾವು ಎಪ್ಸಮ್ ಸಾಲ್ಟನ್ನು ಸಹ ಬರೀ ವಾಟ್ರಿಗೆ ಎಪ್ಸಮ್ ಸಾಲ್ಟನ್ನು ಸಹ ಮಿಕ್ಸ್ ಮಾಡಿ ಕೊಡಬಹುದು. ಅದು ಸಹ ಒಳ್ಳೆ ರಿಸಲ್ಟ್ಸನ್ನು ಕೊಡುತ್ತೆ. ನೀವು ನೋಡ್ತಾ ಇರ್ಬೋದು, ನನ್ನ ಗಿಡಗಳು ಪ್ರೂನಿಂಗ್ ಮಾಡಿ ಆಫ್ಟರ್ ಪ್ರೂನಿಂಗ್ ರಿಸಲ್ಟ್ಸ್ ತುಂಬ ನಿಧಾನವಾಗಿ ಚೆನ್ನಾಗಿ ಬರ್ತಾ ಇದೆ. ಇದನ್ನು ಹೀಗೆ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂತ ಅಂದರೆ ಎವ್ರಿ 15 ಡೇಸ್ ನಾವು ಒಂದಲ್ಲ ಒಂದು ಫರ್ಟಿಲೈಸರ್ಸ್ನ ಕೊಡ್ತಾ ಹೋಗಬೇಕು. ನಾನು ಕೆಮಿಕಲ್ ಫರ್ಟಿಲೈಸರ್ಸ್ನೂ ಕೊಡ್ತೀನಿ, ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ಕೊಡ್ತೀನಿ. ಎರಡನ್ನೂ ಸಹ ನಾನು ಈಕ್ವಲಿ ಯೂಸ್ ಮಾಡ್ತೀನಿ. ನಾನು ಹಾಗೆ ಯೂಸ್ ಮಾಡೋದ್ರಿಂದನೇ ನನ್ನ ಒಂದು ಹೈಬಿಸ್ಕಸ್ ಪ್ಲ್ಯಾಂಟ್ಸಲ್ಲಿ ಪಾಟಲ್ಲಿ ಇಟ್ಟರೂ ಸಹ ಅಷ್ಟೊಂದು ಹೆವಿ ಬ್ಲೂಮಿಂಗ್ ನೀವು ಕಾಣಬಹುದು. ಎವ್ರಿ 15 ಡೇಸ್ ನಾವು ಫರ್ಟಿಲೈಸರ್ಸ್ನ ಕೊಡೋದ್ರಿಂದ ಪಾಟಲ್ಲಿ ಒಂದು ಸಣ್ಣ ಜಾಗದಲ್ಲಿ ಗಿಡಗಳನ್ನ ಬೆಳೀತಾ ಇರ್ತೀವಿ. ಸೊ ಅಂಥ ಸಮಯದಲ್ಲಿ ನ್ಯೂಟ್ರಿಷನ್ಸು ನಾವು ವಾಟರ್ ಹಾಕ್ದಂಗೆ ಹೊರಗಡೆ ಹೋಗ್ತಾ ಇರುತ್ತೆ. ಸೊ ಅದನ್ನು ಮೇಂಟೈನ್ ಮಾಡ್ಕೊಂಡು ನೀವು ನೋಡ್ತಾ ಇರ್ಬೋದು, ಅರ್ಥವಾಮ್ಗಳು ಎಷ್ಟು ಚೆನ್ನಾಗಿ ಎಲ್ಲ ಪಾಟಲ್ಲೂ ಗ್ರೋ ಆಗಿದೆ. ಫರ್ಟಿಲೈಸರ್ಸ್ ಚೆನ್ನಾಗಿ ಕೊಡೋದ್ರಿಂದ ಆ ಥರ ಅರ್ಥವಾಮ್ಗಳು ಎಲ್ಲ ಪಾಟ್ಗಳಲ್ಲೂ ಗ್ರೋ ಆಗುತ್ತೆ. ಅರ್ಥವಾಮ್ಗಳು ಇದ್ದರೆ ಗಿಡನೂ ಚೆನ್ನಾಗಿ ಹೆಲ್ದಿಯಾಗಿ ಬರುತ್ತೆ. ಮತ್ತು ಮಣ್ಣು ಅಷ್ಟೇ, ಸಾಯಿಲು ಅಷ್ಟೇ ಪೋರಸ್ ಆಗಿರುತ್ತೆ. ಅರ್ಥವಾಮ್ಗಳು ಎಲ್ಲೇ ಇರುತ್ತೆ ನೋಡಿ, ಅದು ಮಣ್ಣನ್ನು ಪೋರಸ್ ಮಾಡುತ್ತೆ ಅರ್ಥವಾಮ್ಸ್. ಮತ್ತು ಹೆಲ್ದಿನೂ ಆಗುತ್ತೆ ಸಾಯಿಲ್.
ಸೊ ಹೀಗೆ ನಾನು ಮಿಕ್ಸ್ ಮಾಡ್ಕೊಂಡು ಡೈಲ್ಯೂಟ್ ಮಾಡಿಕೊಂಡು ಎಲ್ಲ ಪಾಟ್ಗಳಿಗೂ ಕೊಡ್ತಾಯಿದ್ದೀನಿ. ನನ್ನ ಹತ್ರ ಜಾಸ್ತಿ ಪಾಟ್ಗಳಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ನಾನು ಮಿಕ್ಸ್ ಮಾಡ್ಕೊಂಡು ಕೊಡ್ತಾಯಿದ್ದೀನಿ. ಪ್ರೂನಿಂಗ್ ಯಾವಾಗಲೇ ಮಾಡ್ಕೊಳ್ಳಿ, ಫೆಬ್ರವರಿ ಮಂತ್ ಎಂಡಲ್ಲಿ ಅಷ್ಟರೊಳಗೆ ಮುಗಿಸ್ಕೊಳ್ಬೇಕು. ಇಲ್ಲ ಆಗಲಿಲ್ಲ ಅಂತ ಅಂದರೆ ಮಾರ್ಚ್ ಫಸ್ಟ್ ವೀಕ್ ಅಷ್ಟರೊಳಗೆ ನೀವು ಪ್ರೂನಿಂಗ್ ಯಾವುದೇ ಇದ್ರೂ ಇಟ್ಕೊಳ್ಬಹುದು. ಆಮೇಲೆ ಹೋಲ್ ಇಯರ್ ನೀವು ಸಾಫ್ಟ್ ಪ್ರೂನಿಂಗ್ನ ಮಾಡ್ಕೊಳ್ತಾ ಇರ್ಬೋದು, ಲೈಟ್ ಪ್ರೂನಿಂಗ್ ಮಾಡ್ಕೊಳ್ತಾ ಇರ್ಬೋದು. ಅದರಿಂದ ಏನು ತೊಂದರೆ ಆಗೋಲ್ಲ. ವೆನೆವರ್ ದ ಫ್ಲವರಿಂಗ್ ಸ್ಟಾಪ್ಸ್ ನೀವು ಸಾಫ್ಟ್ ಪ್ರೂನಿಂಗ್ನ ಗಿಡಕ್ಕೆ ಮಾಡ್ಕೊಳ್ಬೋದು. ಹಾರ್ಡ್ ಪ್ರೂನಿಂಗ್ ಇಯರ್ಲಿ ಒನ್ಸ್ ಮಾತ್ರ ಮಾಡಬೇಕು. ಅದು ದಟ್ ಈಸ್ ಇನ್ ದ ಮಂತ್ ಆಫ್ ಫೆಬ್ರವರಿ ಓನ್ಲಿ. ನೀವು ನೋಡ್ಬೋದು ಚಿಗುರುಗಳು ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಎಲ್ಲದನ್ನು ನಾನು ಹಾರ್ಡ್ ಪ್ರೂನಿಂಗ್ ಮಾಡಿದ್ದೀನಿ. ಈ ವರ್ಷ ಪರ್ಚೇಸ್ ಮಾಡಿರೋ ಗಿಡಗಳನ್ನು ಬಿಟ್ಟು ಹಳೆ ಗಿಡಗಳನ್ನೆಲ್ಲ ನಾನು ಹಾರ್ಡ್ ಪ್ರೂನಿಂಗ್ ಮಾಡಿದ್ದೀನಿ. ಸೊ ಇದು ಒಂದು 2 months ಆದರೂ ತೊಗೊಳುತ್ತೆ ನೆಕ್ಸ್ಟ್ ಫ್ಲವರಿಂಗ್ಸ್ ಶುರುವಾಗೋದಕ್ಕೆ. ಒಂದು ಬಿಡ್ತಾ ಇರುತ್ತೆ. ಬಟ್ ಹೆವಿ ಬ್ಲೂಮಿಂಗ್ ಬೇಕಂತ ಅಂದರೆ ವಿ ಹ್ಯಾವ್ ಟು ವೆಯ್ಟ್ ಫಾರ್ ಸಮ್ ಟೈಮ್. ಫಸ್ಟ್ ಹೈಬಿಸ್ಕಸ್ನ ನಾನು ಪ್ರೂನಿಂಗ್ ಮಾಡಿಕೊಂಡು ನೆಕ್ಸ್ಟ್ ಸೇವಂತಿಗೆ ಗಿಡಗಳನ್ನ ರೀಪಾಟ್ ಮಾಡ್ಕೊಳ್ಬೇಕು. ಅದನ್ನು ಸಹ ರೀಪಾಟ್ ಮಾಡಿ ತೋರಿಸ್ತೇನೆ. ಎಲ್ಲ ಗಿಡಗಳಿಗೂ ಮುಕ್ಕಾಲು ಮಗ್ಗು ಹಾಕ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಒಂದು 15 to 20 days ಆಗ್ತಾ ಬಂತು ನಾನು ಪ್ರೂನಿಂಗ್ ಮಾಡಿಬಿಟ್ಟು. ಸೊ ಅದರ ರಿಸಲ್ಟ್ಸ್ ನೀವು ನೋಡ್ತಾ ಇರ್ಬೋದು. ಗಿಡಗಳಲ್ಲಿ ಎಲ್ಲದರಲ್ಲೂ ಸಹ ನ್ಯೂ ಬ್ರ್ಯಾಂಚಸ್ ಬರ್ತಾ ಇದೆ. ಈ ಬ್ರ್ಯಾಂಚಸ್ನ ನಾವು ಮೇಂಟೈನ್ ಮಾಡ್ಕೊಂಡು ಹೊಸ ಬ್ರ್ಯಾಂಚಸ್ಗಳು ಬರಬೇಕು, ಚೆನ್ನಾಗಿ ಚಿಗುರುಗಳು ಬರಬೇಕು ಅಂದರೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಸೊ ನಾವು ಯಾವ ರೀತಿ ಫರ್ಟಿಲೈಸರ್ಸ್ಗಳನ್ನ ಕಾಂಬಿನೇಷನ್ ಮಾಡಿನೂ ಸಹ ಕೊಡಬಹುದು, ಸಿಂಗಲ್ ಆಗಿನೂ ಸಹ ಕೊಡಬಹುದು. ಯಾವುದೇ ರೀತಿ ಕೊಟ್ಟರೂ ಏನು ತೊಂದರೆ ಇರಲ್ಲ. ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ನ ನಾವು ಕಾಂಬಿನೇಷನ್ ಮಾಡಿ ಕೊಡೋದ್ರಿಂದ ಒಳ್ಳೆ ರಿಸಲ್ಟ್ಸೇ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.